ನಿಮ್ಮ ಹುಡುಗಿ ನಂಗೆ ಇಷ್ಟ ಆಗಿದ್ದಾಳೆ, ಮದುವೆ ಆಯ್ತೀನಿ, ಮದುವೆ ಮಾಡ್ಕೊಡಿ ಅಂತ ಕೇಳೋರೆ. ಅವರು ಹ್ಞೂ ಅಂತ ಏನಪ್ಪ ಅಂದ್ರೆ ಊರಲ್ಲಿ ಕೆಟ್ಟಬಾರ್ದು ನನ್ನ ಮಕ್ಕಳು ಇರ್ತಾರೆ, ಅಂದ್ರೆ ಅತಿಯಾಗಿರ್ಬೇಡಿ. ನಿಮ್ಮ ಮನೆಯಲ್ಲ ಮಕ್ಕಳು ಮರಿ ಪರವಾಗಿಲ್ಲ, ಹುಡುಗ ಸುಮಾರಾಗ ಅವನೇ ಅಂತ ಸುಮ್ಮನೆಗಿದ್ದೆ. ಕೊಟ್ರು ಜ್ಯೂಸ್ ಅವ್ರದ್ದು ಅವ್ರು ಕುಡಿತಾರೆ, ನಂದೇ ನಾನು ಕುಡಿತೀನಿ. ಏನು ಮಾತಾಡೋಕ್ಕೆ ಮಾತುಗಳೇ ಬತ್ತಲ್ಲ. ಫಸ್ಟ್ ಜೊತೆ ಮಾತಾಡೋಕೆ ಭಯ ಆಯ್ತದೆ. ಬೈಕಲ್ಲಿ ಹತ್ಬ ಅಂತಾರೆ, ನಂಗೆ ಬೈಕ್ ಹತ್ತಕ್ಕೂ ಭಯ. ಒಂದು ಸ್ವಲ್ಪನೂ ಗೊತ್ತಿಲ್ಲ. ಮನೇಲಿ ಹಿಂಗೆಲ್ಲ ಮನೇಲಿ ಮಾತಾಡ್ತಾವ್ರೆ. ನಮ್ಮಪ್ಪ ಫೋನ್ ಕೊಡಿ ನಿಮ್ದಂತ ಫೋನ್ ಜ್ಯೂಸ್ ಚೆಲ್ಕೊಂಬಿಟ್ರು. ಇವರೇ ಚೆಲ್ಕೊಂಡ್ರು. ಈಗ ಗಾಬ್ರಿ ಚೆಲ್ಲೈತಾ ಅದ ಒಂದು ಗೊತ್ತಿಲ್ಲ. ಅಯ್ಯೋ ಈವೇನೊಳ್ಳೆ ಚೈಲ್ಡ್ ಇದ್ದಂಗೆ ಒಂದು ಇಟೇಟ್ ಉದ್ದಾಯ್ತು, 3 ಅಡಿ ಉದ್ದನೂ ಇಲ್ಲ. ಫೈನಲಿ ಹೊಸ ಮೈಕಲ್ಲಿ ಸಿಂಚು ಅಂಡ್ ಮೋಹನ್ ಅವರ ಲವ್ ಸ್ಟೋರಿ ವ್ಲಾಗ್ ನ ಮಾಡ್ತಾ ಇದೀನಿ. ಮೇಡಮ್ ಅವ್ರು ರೆಡಿ ಆಯ್ತವ್ರೆ ಮೇಕಪ್ ಮಾಡ್ಕೊಂಡು. ಮೇಕಪ್ ಏನು ಪಾರ್ಟ್ ಟೂ ಸೈಡ್ ಲವ್ ಸ್ಟೋರಿ. ಇಲ್ಲಿ ತನಕ ನಿಮ್ದು ಕಾಂಟ್ರವರ್ಸಿ, ಪ್ರಪೋಸ್ ಅದು ಇದು ಆಗಿತ್ತು. ಈಗ 2 ಸೈಡ್ ಒಪ್ಸೋದ್ರಲ್ಲೇ ಕತೆ ಮುಗಿದೋಗಿತ್ತು. ಈಗ 2 ಸೈಡ್ ಲವ್ ಸ್ಟೋರಿ. ಎಷ್ಟು 7ನೇ ತಿಂಗಳ ಒಂದು 8ನೇ ತಿಂಗಳಿಂದ ಸ್ಟಾರ್ಟ್ ಆಗಿತ್ತು. ಜನವರಿ ಫೆಬ್ರವರಿಲಿ ಒಪ್ಪಿರೋದು. ಇವಳು ಬರ್ತಡೇಲಿ ಏನೋ 12 ಗಂಟೆಗೆ ಮೆಸೇಜ್ ಮಾಡಿ ಒಂಚೂರು ಕ್ರಸ್ ಆಗಿ ಏನೋ ನಡೆದಾದ್ಮೇಲೆ ಸ್ವಲ್ಪ ಮೂವ್ ಆಗಿತ್ತು. ಮಾತಾಡಿ, ಈಗ ಏನ್ ತೊಂದ್ರೆ ಇಲ್ಲ ಗೈಸ್. ಮಾಡ್ತಾ ಇದೀನಿ. ಆ ಮೈಕ್ಗೋಸ್ಕರ ಇಷ್ಟು ದಿನ ಮಾಡಿರ್ಲಿಲ್ಲ. ಆಮೇಲೆ ಇವ್ರು ಫ್ರೀ ಸಿಕ್ಕಿಲ್ಲ. ಟೈಮ್ ನಿಮ್ಗೆ ತೋರಿಸ್ತೀನಿ ಎಷ್ಟೊತ್ತಲ್ಲಿ ಲವ್ ಸ್ಟೋರಿ ಲಾಗ್ ಮಾಡ್ತಾ ಇದೀನಿ ಅಂತ. ಯಾಕೆ ಗೊತ್ತಾ, ಮೋಹನ ಯಾವಾಗ್ಲೂ ಫ್ರೀ ಸಿಗೋದು ಇಷ್ಟೊತ್ತಲ್ಲಿ. ಟೈಮ್ ಇಷ್ಟೇಳಿ ನೈಟು 10:15 ಗೈಸ್. ನೈಟ್ 10:15 ಇಲ್ಲೇ ಬಾ ತೋರಿಸ್ತೀನಿ. ಕರೆಂಟ್ ಬೇರೆ ಇಲ್ಲ. ಕರೆಂಟ್ ಅಂದ್ರೆ ಐತೆ, ಸಿಂಗಲ್ ಪಿಜ್ಜಾ ಬಿಟ್ರೆ ಮನೆ ಒಂದು ನಮ್ ಚೇತು ಆರೆ ತಾಚಿ ಯಾಕೆ ಆಡ್ತಾ ಇರೋಂತ ನಮ್ ಚೇತು ಮೈಕೋ. ಟೈಮ್ ತೋರಿಸಿದ್ರು ಅಲ್ಲೇ 10:40 ನೈಟು ಗೈಸ್, PM. ಈಗ ಸಾಹಸ ಮಾಡ್ತಾ ಇರೋದು ಲವ್ ಸ್ಟೋರಿ ಲಾಗ್ ಮಾಡ್ಲೇಬೇಕು ಅಂದ್ಬಿಟ್ಟು ಇಲ್ಲಿ ಉಳ್ಕೊಂಡಿನಿ. ಇವತ್ತು ಸತಾಯ ಮಾಡ್ಲೇಬೇಕು. ಇನ್ ಮುಂದೆ ಲಾಗ್ಸ್ ಚೆನ್ನಾಗಿ ಕೊಡ್ತಾ ಇರ್ಬೇಕು. ಆಮೇಲೆ ಚಾಲೆಂಜ್ ವಿಡಿಯೋಗಳು ಏನೇನಾರು ಮಾಡ್ಬೇಕು ಅಪ್ಪ ಮುಂದಕ್ಕೆ. ಆಮೇಲೆ ಏನೇನು ಚಾಲೆಂಜ್ ವಿಡಿಯೋಗಳು ಇರ್ತವೆ ಅವೆಲ್ಲದೂ ರೆಡಿ ಆಗ್ಬೇಕು ನೀವು. ಚಾಲೆಂಜ್ ಆಯ್ತು. ನಿದ್ದೆ ಜೈ ಕರ್ನಾಟಕ ಮಾತೆ ನಿದ್ದೆ ಎಳಿತಾರೆ ಮೋನಿಗೆ. ಮೇಡಮ್ ಅವರೆಲ್ಲ ರೆಡಿ ಮಾಡ್ತಾವ್ರೆ. ಯಾವ್ದೇ ಒಂದ್ ತಂದ್ಕೊಟ್ಟಿದ್ದಲ್ಲ ಅದು ಮೂರಲ್ಲಿ ಯಾವ್ದೋ ತಂದ್ಕೊಟ್ಟಿದ್ದಲ್ಲ ಒಂದ ಆಯ್ತು. ಅದನ್ನ ಯಾರು ತಂದ್ಕೊಟ್ಟಿದ್ದು? ಇದು ಶಿವಣ್ಣ ತಗೊಟ್ಟಿದ್ದು. ಏನಂತ ಹೇಳಿದ್ರಿ? ನಾನ್ ತಂದೆ ರಿಷಿಗೆ ಅಂದಿದ್ದು. ಇನ್ನೇನ್ ಶಿವಣ್ಣ ತಗೊಳಕಾಯ್ತು ಪಾಪಗೆ. ಶಿವಣ್ಣನ ಪಾಪಗೆ ನಾನ್ ತಗೊಳಕ್ ಹೋದೆ. ಅವಾಗ ಶಿವಣ್ಣ ನಾನೇ ತಗೊಂಡಿನಿ ಅಂತ ಬಂದ. ನಮ್ಮ ಹತ್ರ ಬಂದ ಹಂಗಂತ ಹೇಳಿದ. ಅದಕ್ಕೆ ನಾನು ಇನ್ನೇನಂತ ಹೇಳೋಣ. ಇನ್ನೇನ್ ಹೇಳ್ಬೇಕು ಯಾವ ಇವೆಲ್ಲ ಅಲ್ಲ ಹಳ್ಳಿಲಿ ಒಂಚೂರು ಮೇಕಪ್ ಹಾಕಂಡ್ ಬಂದ್ಬಿಡ್ತವೆ ನಮ್ ಜೊತೆಲಿ. ಇನ್ನೇನ್ ಮಾಡವ. ಟೈಮ್ ವೇಸ್ಟ್ ಮಾಡೋಣ, ಸ್ಟಾರ್ಟ್ ಮಾಡೋಣ ಗೈಸ್. ಹಂಗೆ ಮೈಕ್ದು ವಯಸ್ಸಲ್ಲಿ ಹೆಂಗ್ ಬರ್ತೈತೆ ಅಂತ ಆಮೇಲೆ ತಿಳಿಸಿ. ಅದಕ್ಕೆ ಬೇರೆ 15,000 ಕೊಟ್ಟು ತಗೊಂಡಿರೋದು. 12,000 15,000 ರೂಪಾಯಿ 15,000 ರೂಪಾಯಿ ಮೈಕು. ಸಾಕು, ಅಲ್ಲೇ ಚೆನ್ನಾಗಿ ಕೇಳಿಸ್ತಾ ಇರುತ್ತೆ. ನಕ್ಕನ್ಲೇ ಅನ್ಬೇಕೀಗ. ಮೈಕ್ ಎಲ್ಲ ಹೆಂಗ್ ಕೇಳಿಸ್ತದ ಹಂಗೆ ಹೇಳಿ ಅವ್ರಿಬ್ರು ಕೊಟ್ಟಿದ್ದೀನಿ. ಅವರೇ ಮೇನ್ ಪಾರ್ಟ್ ಅಲ್ಲ. ಈಗ ನಾನು ಹಂಗೆ ಮಧ್ಯದಲ್ಲಿ ಸುಮ್ಮನೆ ಶಿವಪುರದಲ್ಲಿ ಕಾಟಿ ಕೂತ್ಕೋತಲ್ಲ ನಾನು ಕೂತ್ಕೋತೀನಿ. ಬನ್ನಿ ಈಗ ಸ್ಟಾರ್ಟ್ ಮಾಡೋಣ. 2 ಸೈಡ್ ಮೋಹನ್ ಅಂಡ್ ಸಿಂಚು 2 ಸೈಡ್ ಲವ್ ಸ್ಟೋರಿ ಸ್ಟಾರ್ಟ್. ಎಲ್ಲಿಂದ ಸ್ಟಾರ್ಟ್ ಆದ ಲಾಸ್ಟ್ ಎಲ್ಲಿ ಎಂಡ್ ಆಗಿತ್ತು ಅಂತ ಸ್ವಲ್ಪ ವಿವರಣೆ ಕೊಟ್ಬಿಡ್ತೀನಿ, ಸಾರಾಂಶ ತಿಳಿಸ್ಬಿಡ್ತೀನಿ. ಹಳೇದ ತಿಳಿಸ್ಬಿಡ್ತೀನಿ. ಏನಪ್ಪಾ ಅಂದ್ರೆ ಲಾಸ್ಟು ಮೋಹನ ಏನೋ ಹೇಳ್ದ ಅದನ್ನ ರೆಡಿ ಮಾಡ್ಕೊತೀನಿ. ಏನಿಲ್ಲ ಬನ್ನಿನ್ ಸರಿ ಮಾಡ್ಕೊ ಅಂತ ಹೇಳಿದ. ಲಾಸ್ಟ್ ಟೈಮು ಮೋಹನ ಪ್ರಪೋಸ್ ಮಾಡಕ್ ಹೋಗಿದ್ದ ಅವರ ಸಿಂಚೋರ ಅಣ್ಣನ್ ಕರ್ಕೊಂಡು. ಅಲ್ಲಿ ನಿಂತೋಗಿತ್ತು. ಅಲ್ಲಿಂದ ಪ್ರಪೋಸ್ ಒಪ್ಕೊಂಡು ಇನ್ನು ನಮ್ಮ ಮನೆಯವರು ಅವ್ರ ಮನೆಯವರು ಅಲೋ ಒಪ್ಪಿರ್ಲಿಲ್ಲ. ಎಲ್ಲ ಮನೆಗೆ ಹೋಗಿ ಆಮೇಲೆ ಒಪ್ಪಿರೋದು. ಇದು ಒಪ್ಪಿಸ್ಬಿಟ್ಟು ಮನೆಯಿಂದ ಹೊರಗಡೆ ಕರ್ಕೊ ಹೋಗಿದ್ದು. ಆಮೇಲೆ ನಮ್ಗೆ ಹೇಳಿದ್ದು ಇವಳ ಕತೆ ಕೇಳಿಲಿ. ನರ್ಸಿಂಗ್ ದಾಬಕ್ಬೇಕು ಮತ್ತೆ ನಮ್ಮ ಅಪ್ಪ ಓದಿಸ್ತದೆ. ಅಯ್ಯೋ ಮದುವೆ ಗಂಟ ಹಂಗೆ ಅಂತಾನೆ ಹೇಳಿದ, ಓದಿಸ್ ದಬಾಕ್ತೀನಿ ಅಂತ ಹೇಳಿ. ಆಮೇಲೆ ಕೈಗೊಂದು ಕೊಟ್ಟೆ ಅಷ್ಟೇ. ಚಾಪ್ಟರ್ ಕ್ಲೋಸ್. ಗೈಸ್ ಏನ್ ಗೊತ್ತಾ, ಮೋಹನ ಕನ್ಫರ್ಮ್ ಮಾಡ್ಕೊಂಡು ನಮ್ಗೆಲ್ಲ ಹೇಳಿ ಆಮೇಲಿಂದ ಮದುವೆಗೆ ನಾವು ಒಪ್ಕೊಂಡಿದ್ದು. ಅದು ಹೆಂಗೆ ಸ್ಟಾರ್ಟಿಂಗು ನನ್ನ ತಮ್ಮನ್ ಮಾಡಕನೆ ಅಣ್ಣನ ತಮ್ಮನ್ ಮಾಡಿ ಆಮೇಲೆ ಲಾಸ್ಟ್ ಎಂಗೇಜ್ಮೆಂಟ್ ಟೈಮಲ್ಲಿ ಗೊತ್ತಾಗಿ
ಆಗ ಏನೇನೋ ಐತೆ ಅದು ಅದಕ್ಕೆ ಒಂದು ಸಪ್ರೇಟ್ ವಿಡಿಯೋ ಮಾಡ್ಬೇಕು. ಅದು ತುಂಬಾ ಚೆನ್ನಾಗಿದೆ. ಇದು ಇವ್ರ ಲವ್ ಸ್ಟೋರಿಗಿಂತ ನಮ್ಮ ಸ್ಟೋರಿನೇ ಚೆನ್ನಾಗಿದೆ. ಯಾಕೆ ನನಗಿಂತ ಫಸ್ಟ್ ಮದುವೆ ಅದ ಅನ್ನೋದೆಯಾ ಎಲ್ಲ ಕಲೂಸ್ ಮಾಡೋದು ಬೇಡ. ಈಗ ಲವ್ ಸ್ಟೋರಿ ಸ್ಟಾರ್ಟ್ ಮಾಡೋಣ ಬನ್ನಿ. ಈಗ 2 ಸೈಡ್ ಲವ್ ಸ್ಟೋರಿನ ಇದೀಗ ಬಂದ ಸುದ್ದಿ 11 ಗಂಟೆಯಲ್ಲಿ ಲವ್ ಸ್ಟೋರಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಎಲ್ಲರೂ ಕಿವಿ ಕೊಟ್ಟು ಕೇಳಿ, ಇಲ್ಲ ಬಾಯಿ ಕೊಟ್ಟು ಕೇಳಿ, ಸರಿನಾ? ಬಾಯಿ ಕೊಟ್ಟು ಕೇಳೋದು ಅದೊಂಚೂರು ಅವ್ರಿಗೆ ಒಂಚೂರು ಬಾಯಿ ಮುಚ್ಕೊಂಡ್ ಕೇಳಿ ಅಂದ್ರೆ ಮುಗಿತಪ್ಪ. ಅಂದ್ರೆ ಕೇಳಕ್ ಟೆನ್ಷನ್ ಬೇಡ ಅವ್ರಿಗೆ. ಬಾಯಿ ಕೊಟ್ಟು ಏನಿ ಅಣ್ಣ ಏನೇನೋ ಹೇಳ್ತದಲ್ಲ ಅಂದ್ಬಿಟ್ಟು ಕ್ಯೂರಿಯಾಸಿಟಿ ಕೇಳ್ತಾರೆ ಅಂದ್ಬಿಟ್ಟು ಹಂಗೆ ಮಾಡೋಣ ಬನ್ನಿ. ಕಿವಿಲ್ ಮಾತಾಡೋದಂತೆ. ಫೈನಲಿ ಮೋಹನ್ ಅಂಡ್ ಸಿಂಚೋರ 2 ಸೈಡ್ ಲವ್ ಸ್ಟೋರಿ ಸ್ಟಾರ್ಟ್ ಆಗ್ತಿದೆ. ಸ್ಟಾರ್ಟ್. ಆಮೇಲೆ ಎಲ್ಲ ಕಮೆಂಟ್ ಬಾಕ್ಸ್ನಲ್ಲಿ ಸ್ವಲ್ಪ ಜನ ಬ್ಯಾಡ್ ಕಮೆಂಟ್ ಎಲ್ಲ ತಿಳಿಸ್ಬೇಡಿ. ಯಾಕಂದ್ರೆ ಇವ್ರದ್ದೇನು ದೊಡ್ಡ ಲೈಲಾ ಮಜ್ನು ಆ ಲವ್ ಸ್ಟೋರಿ ಈ ಸ್ಟೋರಿ ಅಂತೆಲ್ಲ ಇವ್ರದೇ ಆದ ಸ್ವಲ್ಪ ಅಭಿಮಾನಿ ಬಳಗಗಳಿದೆ. ಅಂದ್ರೆ ಫಾಲೋವರ್ಸ್ ಇದ್ದಾರೆ, ಅವರೆಲ್ಲ ಕೇಳ್ತಾ ಇದ್ದಾರೆ. ಈಗ ಬ್ಯಾಡ್ ಕಮೆಂಟ್ ಮಾಡ್ತಾರಲ್ಲ ಹೋಗಿ ಎಸ್ ಎಂ ಆರ್ ಹೇಳ್ತಾನೆ ನಿನ್ನ ಅಕ್ಕನ್ ಲೇ ಅಂತಾನಲ್ಲ, ತಪ್ಪೆಲ್ಲ ಮಾತಾಡ್ಬಿಡೋದು. ಚುಪ್ ಹೇಳ್ತಾರ ಬೆಳ್ದೋಗೋರು ಅವರು. ಆಮೇಲ್ದ ಇನ್ನೊಬ್ಬಣ್ಣ ಜಿಮ್ಗೆ ಹೋಯ್ತಾನಲ್ಲ, ಯಾರಪ್ಪ ಅದು, ಅದೇ ಜಿಮ್ಗೆ ಹೋಗ್ಬೇಕಾದ್ರೆ ನಿನ್ನ ಅಕ್ಕನ್ಲೇ ಅವ್ರ ಅದ್ರಲ್ಲೇ ಫೇಮಸ್ ಅಣ್ಣ. ಅವನ ಹೆಸರು ಟ್ಯಾಟೋ ಅಲ್ಲ. ಈಗ ಯಾಕೆ ಲವ್ ಸ್ಟೋರಿ ಸ್ಟಾರ್ಟ್ ಮಾಡಕ್ ಬಂದಿರೋದು ಆಮೇಲೆ ಅದ್ರ ಬಗ್ಗೆ ಬೇಕಾದ್ರೆ ಆಮೇಲೆ ಮಾತಾಡೋಣ ಗೈಸ್. ಈಗ ಸ್ಟಾರ್ಟ್ ಮಾಡೋಣ ಇವ್ರದ್ದು ಲವ್ ಸ್ಟೋರಿ. 2 ಸೈಡ್ ಲವ್ ಸ್ಟೋರಿ. ನನಗೆ ನಿದ್ದೆಗೆ ಗುರು ಅಂದ್ರೆ ಓಕೆ ಸ್ಟಾರ್ಟ್ ಮಾಡ್ರ. ಸ್ಟಾರ್ಟ್ ಕ್ಯಾಮರಾ ಆಕ್ಷನ್. ನಾನು ಮಧ್ಯದಲ್ಲಿ ಸುಮ್ಮನೆ ಬರ್ತೀನಿ. ಏನಿಲ್ಲ, ನಾನು ಮಧ್ಯದಲ್ಲೇ ಅಲ್ಲಿ ಹೋಯ್ತು, ನಾನು ನೀಟಾಗಿ ಹಿಡಿತೀನಿ ನಿಮ್ನ. ನೀವು ಸ್ಟಾರ್ಟ್ ಮಾಡಿ. ಎಲ್ಲಿಗೆ ಬಂದ್ಬಿಟ್ಟಿದ್ದೇಳೋ ಅವ್ನು ಮೋಹನ ನಿನ್ನ ಒಪ್ಸ್ದ, ಹೆಂಗ್ ಒಪ್ಸ್ದ ಅವೆಲ್ಲ ಆಯ್ತು. ಪಾರ್ಟ್ 1 ಅಲ್ಲಿ ನೋಡ್ತಾರೆ, ಎಲ್ಲರೂ ನೋಡಿದ್ದಾರೆ. ಪಾರ್ಟ್ 2 ಸ್ಟಾರ್ಟ್ ಮಾಡಿ. ಎಲ್ಲಿಂದ ಸ್ಟಾರ್ಟ್ ಮಾಡೋದು? ನೀವು ಸ್ಟಾರ್ಟ್ ಮಾಡಿ ಎಲ್ಲಿಂದ ಅಂತ ಹೇಳ್ರಿ. ಹೆಂಗ್ ಒಪ್ಪಿಸ್ತೆ ಅಂದ್ರೆ ಅದೇ ಟೆಂಪಲ್ ಬಂದು ಪ್ರಪೋಸ್ ಮಾಡಿದ್ದು. ನೀನೇ ಚೆನ್ನಾಗಿ ಹೇಳ್ತಿ, ಇವನಿಗಿಂತ ನೀನೇ ಚೆನ್ನಾಗಿ ಹೇಳ್ತಿ. ಓದು ಹೇಳಿ ಮೇಡಮ್ ನೀವು ಅವ್ರಿಗೆ ಕಮೆಂಟ್ ಮಾಡಿದ್ದಾರೆ ಅಣ್ಣಂಗೂ ಮಾತಾಡಕ್ಕೆ ಬಿಡಿ ಅಂತ. ಅಯ್ಯೋ ನನಗ್ ಮಾತಾಡಕ್ ಬಿಟ್ರೆ ಅವ್ರು ಕೇಳಿಸ್ಕೊಳಿಕೆಲ್ಲ. ಆಮೇಲೆ ಹೇಳಿ ಇವಾಗ ನನಗ್ ಮಾತಾಡಕ್ ಬಿಟ್ರೆ ಅವ್ರು ಕೇಳಿಸ್ಕೊಳಿಕೆ ಏನ್ ಮಾಡೋದು? ಅದೇ ಬಂದು ಪ್ರಪೋಸ್ ಮಾಡಿದ್ರು ಕೇರ್ನಗರ ಅರ್ಕೇಶ್ವರ ದೇವಸ್ಥಾನದಲ್ಲಿ. ಅದೇನೋ ಒಪ್ಕೊಳ್ಳಿಲ್ಲ, ಗೊಂಬೆ ಕೊಟ್ಟಿದ್ರು ನಮ್ಮ ಅಣ್ಣನ್ ಕೇಳಿ ಸುಂದರನ್ ಕೇಳಿ. ಒಪ್ಸಕ್ಕೆ ಎಷ್ಟು ಕಷ್ಟ ಬಿಟ್ಟು ಅದನ್ನ ಹೇಳ್ಕೊ ನೀವು. ಏನ್ ಕಷ್ಟ, ಭಯ ಆಯ್ತಿತ್ತು. ಇದು ಒಪ್ತಾನೆ ಐತಿಲ್ಲ, ಇದು ಒಂಥರ ಆಯ್ತು. ಅದು ಅಲ್ಲ, ಅದ್ರಲ್ಲಿ ಹೇಳಿದ್ಯಾ ಒಪ್ಕೊಂಡಿದ್ದಲ್ವೇ, ಒಪ್ಕೊಂಡಾಯ್ತು. ಏನ್ ಕಾರಣಕ್ಕೆ ಒಪ್ಕೊಂಡಿದ್ದು? ಓದಿಸ್ತೀನಂತ. ಓದಿಸ್ತಾ ಇಲ್ಲ, ಒಂದು ದಿನ ಕಳಿಸ್ತಾ ಡಿಗ್ರಿಗೆ. ಬಿಕಾಮ್ ಮಾಡ್ದೆ, ಬಿಕಾಮ್ ತಾನೆ, ಕಾಮರ್ಸ್ ಸ್ಟೂಡೆಂಟು, ಬಿಕಾಮ್ ಮಾಡ್ತಾ ಇದ್ರು. ಈಗೇನ್ ಮಾಡ್ತಾಳೆ ಗೊತ್ತಾ? ಅಲ್ಲ, ಎಲ್ಲಾ ಹೆಣ್ಮಕ್ಳು ಮಾಡ್ಲೇಬೇಕು. ಅದ್ರಲ್ಲಿ ನೀನು ಅದ್ನೇ ಆಡ್ಕೋಬೇಡ ನೀನು ಮಗನೇ. ಅವಳಿಗಿರೋ ಟ್ಯಾಲೆಂಟ್ ನಿನ್ಗಿಲ್ಲ, ನಿನ್ಗಿರೋ ಟ್ಯಾಲೆಂಟ್ ಅವಳಿಗಿಲ್ಲ, ಆತರ ಇರುತ್ತೆ. ಅವಳಿಗಿರೋ ಟ್ಯಾಲೆಂಟ್ ನಿನ್ಗಿಲ್ಲ ಅಂದಷ್ಟು ಯಾವ ಫುಲ್ ಜೋಸು. ನಿನ್ಗಿರೋ ಟ್ಯಾಲೆಂಟ್ ಅವಳಿಗಿಲ್ಲ ಅಂದಷ್ಟು ಡೌನ್ ಆಗೋದು. ಅದಕ್ಕೆ ಗುರು ದೇವ್ರು ಕಾಂಬಿನೇಷನ್ ಅಲ್ಲಿಂದ ಮಾಡಿ ಕಳಿಸಿರ್ತಾರೆ. ಹೆಣ್ಮಕ್ಳು ಬುದ್ಧಿ ಮಂಟ ಕೆಳಗೆ ಅಂತ ಇದಕ್ಕೆ ಹೇಳೋದು. ಜಾಸ್ತಿ ಎಮೋಷನ್ ಹೋಗ್ಬಿಡೋದು. ನಮ್ ಸುದೀಪ್ ಸರ್ ಹೇಳಿಲ್ವಾ, ಒಬ್ಬ ಗಂಡ ಹೆಂಡತಿ ಇರ್ತಾರೆ. ಹೆಂಡತಿ ದೇವ್ರ ಹತ್ರ ಹೊರ ಕಳಕ್ ಬರ್ತಾನೆ, ದೇವ್ರ ಉತ್ಪತ್ತಿ ಆಗ್ಬಿಡುತ್ತೆ. ಅಂದ್ರೆ ಅದೇ ಪ್ರತ್ಯಕ್ಷ ಆಗ್ಬಿಡ್ತದೆ. ಈಗ ಇವನ್ಗೆ ಅವನ್ಗೆ ನಿನ್ಗೆ ಲೈಟ್ ಆಗಿ ಹಾರ್ಟ್ ಅಟ್ಯಾಕ್ ಆಗು ಅಂದ್ರೆ ಏನು ಏನು ಅಂತ ಏನಕ್ಕೆ ಕೇಳ್ದೆ? ನಾನ್ ಬೇರೆ ಡೈಲಾಗ್ ಅನ್ಕೊಂಡಿದ್ದೆ, ಈ ಡೈಲಾಗ್ ಗೊತ್ತಿರ್ಲಿಲ್ಲ. ಎಮೋಷನ್ ಆಗ್ಬಿಟ್ಟಿದ್ದು. ನಿನ್ ಗೊತ್ತಿರೋದು ಅವ್ನ್ ಗೊತ್ತಿಲ್ಲ, ಅವ್ನ್ ಗೊತ್ತಿರೋದು ಅದೇ ನಿನಗೆ. ನನಗೊಂದು 10 ಕೋಟಿ ಸಿಗ್ಲಿ, 10 ಕೋಟಿ ಸಿಗ್ಲಿ ಅಂತ ಹೇಳಿರ್ತೀಯ. ನನಗೆ ಒಂದು 10 ಕೋಟಿ ಲೈಟ್ ಆಗಿ ಸಿಕ್ಕ. ಆಯ್ತು, ಲವ್ ಎಲ್ಲ ಫಿಕ್ಸ್ ಆಯ್ತು. ಫಸ್ಟ್ ಎಲ್ಲ ಕರ್ಕೊಂಡು ಹೋಗಿದೆ ಲವ್ ಆದ್ಮೇಲೆ. ಎಲ್ಲಿ ಕರ್ಕೊಂಡು ಹೋಗಿದೆ? ಎಲ್ಲಿ ಕರ್ಕೊಂಡು ಹೋಗಿದೆ? ಯಾವ ದೇವಸ್ಥಾನವೋ ಏನಿಲ್ಲ, ಆವಾಗ ಬಸ್ ಸ್ಟ್ಯಾಂಡ್ ಗೀಟಾಗ ಹೋಯ್ತಿದ್ದೋ. ಆಗ ನಮ್ಮ ಅತ್ತೆ ಗಿತ್ತೆ ಅವ್ರಿಗೆ ಯಾರಿಗೂ ಗೊತ್ತಿದ್ದಿರಲ್ಲ. ಆಮೇಲೆ ಮನೆಗಿನೇ ಎಲ್ಲ ಹೋಗಿ ಟೀ ಕುಡಿಯೋಕೆಲ್ಲ ಸ್ಟಾರ್ಟ್ ಆದೋ ಸುಂದ್ರಂಗ್ ಕರ್ಕೊಂಡು. ಅವ್ರಣ್ಣ ನಿಂಗೆ ಬಿಳಿ ಪಾರಿವಾಳ, ಅವನಿಯ ಬಿಳಿ ಪಾರಿವಾಳ, ಕರಿ ಪಾರಿವಾಳ ಎಲ್ಲ ಸುಂದರ ನೋಡಪ್ಪ, ನಿನ್ನ ಬಳಸ್ಕೊಂಡಿರೋದು ಅಷ್ಟೇ ತಂಗಿ ಬಿಡಿಸ್ಕೊಳಕ್ಕೆ. ಟೀ ಕುಡಿಯೋಕೆ ಅಂದ್ರೆ ವಾರಕ್ಕುಂಟು ಪಕ್ಕ ಫಿಕ್ಸು. ಕೆಲಸ ಇರ್ಲಿ ಬಿಡ್ಲಿ, ಅಂಗಡಿ ಬಾಕಳಕ ಹೊಂಟಾಗ ಬರೋಣ. ನೀನು ಹಿಡ್ದಂಗೆ ಒಂದ್ ಅಲ್ಲ, ಇವ್ರಿಗೆ ಗೊತ್ತಾ, ಅಯ್ಯೋ ಪಾಪ
ಅವ ಅಣ್ಣ ನನಗೋಸ್ಕರ ಇಷ್ಟೊಂದು ಟೈಮ್ ಕೊಡ್ತದೆ. ನಂಗೆ ಅವಾಗ ಗೊತ್ತಿರ್ಲಿಲ್ಲ ಚಿಕನ್ ಸ್ಟಾರ್ಟಿಂಗ್ ಅಣ್ಣ ಅಂತ ಏನಂದಿದೆ? ಅಣ್ಣ ಅಂತಾನೆ. ಅಣ್ಣನಿಯ ಇಲ್ಲ ಮಾತಾಡ್ಸಿರ್ತೀರ ಇವ್ರಿಗೂ ನನ್ಗೂ ಲಿಂಕೇ ಇಲ್ಲ, ಮಾತಾಡ್ಸಿಲ್ಲ. ನಾವು ಒಂದು 2 ಟ್ರಿಪ್ಪು 3 ಟ್ರಿಪ್ಪು ಇವ್ರ ಮನೆಗೆ ಹೋಗಿ ಟೀ ಕುಡ್ಕೊಂಬಂದು, ಅವಾಗ್ಲೂ ಏನೂ ಇಲ್ಲ. ಆಮೇಲ್ದ ಒಂಚೂರು ಕ್ರಶ್ ಆಗಿದೆ ಅಷ್ಟೇ. ಚೂರು ಕಷ್ಟ ಆಗಿ ಲಾಸ್ಟ್ಗೆ ಬೆಣ್ಣ ಆನ್ ಮಾಡ್ಬಿಟ್ಟೆ. ಆಮೇಲೆ ಅಳಗ್ ಬಿದ್ದಾಯ್ತು. ಇವಳ್ಕಿಂತ ಎತ್ತಾಗ ಪ್ರಶ್ನೆ ಮತ್ತೆ ಅಳಗ್ ಬಿದ್ದಿದ್ದು. ಅದೇ ಹೇಳಿದ್ನಲ್ಲ ಫಸ್ಟ್ ನನ್ನ ಒಪ್ಸಕ್ಕಿಂತ ಮುಂಚೆ ಮನೆಯವ್ರಿಗೆಲ್ಲ ಮೊದ್ಲೇ ಕಾಳಾಕ್ಬಿಟ್ಟವ್ರೆ. ಮನೇಲಿ ಇವಳನ್ನೇ ಮದ್ವೆ ಆಗ್ಬೇಕಂತ ಪ್ಲಾನ್ ಮಾಡ್ಬಿಟ್ಟೆ ಏನೋ ಮನೇಲಿ ಒಪ್ಸಾರೆ. ಹೆವಿ ಮಾಡ್ಬಿಟ್ಟವನೆ. ನನಗೆ ಫೋನ್ ಮಾಡ್ದು, ಗುರು ಹುಡುಗಿ ಮಾತ್ರ ಸೂಪರ್ ಗುರು. ಹೆಂಗೆ ಹೇಳೋದು ಗೊತ್ತಾ ಗುರು, ಹುಡುಗಿ ಮಾತ್ರ ಸೂಪರ್ ಗುರು, ಒಳ್ಳೆ ಹುಡುಗಿ ಗುರು, ಯಾವ ಹುಡುಗನ ಸವಾಸ ಇಲ್ಲ ಗುರು, ಯಾವ್ದು ನೋಡಿಲ್ಲ. ಅದೇ ಏನಾಗದೆ ಅಂದ್ರೆ ಸುಂದ್ರ ಅವ್ರ ಮನೆ ಹಬ್ಬ ಐತಲ್ಲ, ನಮ್ಮ ಅಣ್ಣ ಅಂದ್ರೆ ಸುಂದ್ರ ಅಂದ್ರೆ ನಮ್ಮ ಅಣ್ಣ ಅಲ್ವಾ, ಅವ್ರ ಮನೆ ಹಬ್ಬ ಇತ್ತು. ನಮ್ಮ ಅಪ್ಪ ಅಮ್ಮ ಎಲ್ಲ ಅಲ್ಲಿಗೆ ಹೋಗಿದ್ರು ಹಬ್ಬಕ್ಕೆ. ನಾನು ಕಾಲೇಜಿಗೆ ರಜೆ ಇಲ್ಲ ಅಂದ್ಬಿಟ್ಟು ನಾನು ಹೋಗಿರ್ಲಿಲ್ಲ ಹಬ್ಬಕ್ಕೆ. ನಾನು ನಮ್ಮ ಮನೇಲೇ ಇದ್ದೆ ನಮ್ಮ ಅಜ್ಜಿ ಜೊತೆ. ಅಲ್ಲ ನಮ್ಮ ಅಮ್ಮ ಹೋದಾಗ್ಲೇ ಅಲ್ಲಿ ಊಟಕ್ಕೆಲ್ಲ ಇವರು ಹೋಗೋರೆ. ಸುಂದ್ರ ಎಲ್ಲ ತೋರ್ಸಾರೆ ಇವ್ರನ್ನ. ಆಂಟಿ ನೋಡಿ ಇವರೇ ಹುಡ್ಗ ಹಿಂಗೆ ಹಂಗೆ ಅನ್ಕೊಂಡು ಸುಂದ್ರ ಏನೇನೋ ಹೇಳಿರಿ ಇವ್ರ ಬಗ್ಗೆ ಬಿಲ್ಡಪ್ ಕೊಟ್ಟು ನಮ್ಮ ಅಮ್ಮಂಗೆ ಹೇಳಿರೋದು. ನಮ್ ದೊಡ್ಡಮ್ಮವ್ರನ್ನ ಎಲ್ಲಾರನ್ನೂ ಒಪ್ಸಿರೋದು. ಹುಡ್ಗ ಹಿಂಗೆ ಒಳ್ಳೆಯವನ ಹಂಗೆ ಹಿಂಗೆ ಸಿಂಚನು ಇಷ್ಟಪಡ್ತಾವನೆ. ಆಮೇಲೆ ಇವರೇ ಅವ್ರು ಡೈರೆಕ್ಟ್ ಕೇಳಿದ್ರಂತೆ ನಮ್ಮ ದೊಡ್ಡಪ್ಪನ, ನಿಮ್ಮ ಹುಡುಗಿ ನಂಗೆ ಇಷ್ಟ ಆಗಿದ್ದಾಳೆ, ಮದುವೆ ಆಯ್ತೀನಿ, ಮದುವೆ ಮಾಡ್ಕೊಡಿ ಅಂತ ಕೇಳೋರೆ. ಅವರು ಹ್ಞೂ ಅಂತ ಏನು ಹೇಳಿಲ್ಲ. ಬಂದಷ್ಟೇ ಕೇಳ್ಬಿಟ್ಟಷ್ಟೇ ಸುಮ್ಮನೆ ಹ್ಞೂ ಅಂದ್ಬಿಡ್ತಾರ. ಒಂದು ಸ್ವಲ್ಪ ವಿಚಾರಿಸ್ಬೇಕಲ್ಲ ಹುಡುಗ ಹೆಂಗೆ ಏನು ಅಂತ. ಅದಕ್ಕೆ ವಿಚಾರಿಸಿದ ಅದೆಲ್ಲ ಗೊತ್ತಿಲ್ಲ. ನಾನು ನನ್ನ ಅನ್ಕೊಂಡ್ರೆ ಮೊದಲನೇ ಮಗ ಮದುವೆ ಮಾಡ್ತಾರ ಇವನು ಅನ್ಕೊಂಡಿಲ್ಲ ಹುಡುಗ. ಅದಕ್ಕಿಂತ ಪಿಕ್ಚರ್ ನಾನು ಹೇಳ್ತೀನಿ ಕೇಳಿಲಿ. ನಮ್ಮೂರಲ್ಲಿ ಕೆಳಗಡೆ ಮನೆ ಎಣ್ಣೆ ಕುಡಿತಾನೆ ಅಂತ ಹೇಳೋರೆ. ಕೆಳಗಡೆ ಮನೆ ಅಂದ್ರೆ ಬೇಕಾದಷ್ಟವೆ. ಕೆಳಗಡೆ ಮನೇಲಿ ಎಣ್ಣೆ ಕುಡಿತಾರೆ ಅಂತ ಹೇಳೋರೆ. ಇನ್ನೊಂದ್ ಸ್ವಲ್ಪ ಮೇಲ್ ಬಂದ್ರೆ 3 ಜನ ಹೆಣ್ಮಕ್ಳವ್ರೆ. ಅವ್ರ ಮನೇಲಿ ಒಬ್ಬ ಕರೆಕ್ಟಾಗಿ ಹೇಳೋರೆ, ಒಳ್ಳೆ ಹುಡುಗ ಹಂಗೆ ಹಿಂಗೆ ಅಂದ್ಬಿಟ್ಟು 3 ಜನ ಹೆಣ್ಮಕ್ಳು ಇರೋ ಮನೇಲಿ ಕರೆಕ್ಟಾಗಿ ಹೇಳೋರೆ. ಪಕ್ಕದ ಮನೇಲಿ ನಮ್ಮ ಫ್ರೆಂಡ್ ಮನೆ ಅಲ್ಲೂ ಕೇಳೋರೆ, ಅಲ್ಲೂ ಏನಿಲ್ಲ ಒಳ್ಳೆ ಹುಡುಗ ಹಂಗೆ ಅಂತ ಹೇಳೋರೆ. ಇನ್ನೊಂದು ಚೂರು ಮೇಕ್ ಬರ್ತಿದ್ದಂಗೆ ಅಲ್ಲಿ ಫಿಟ್ಟಿಂಗ್ ಇಟ್ಟವ್ರೆ, ಅವನು ಒಳ್ಳೆಯವನು, 5 ಜನ ಲವ್ ಮಾಡಾನೆ, 5 ಹುಡುಗಿ 5 ವರ್ಷ ಲವ್ ಮಾಡಾನೆ. ಈ ಸ್ಟೋರಿ ಎಲ್ಲ ನಾನ್ ಸ್ಟೋರಿ ಹೇಳ್ತೀನಿ ಕೇಳ್ಕೊ ಇಲ್ಲಿ. 5 ವರ್ಷ ಲವ್ ಮಾಡವನೆ. ಆಮೇಲೆ ಇನ್ನೊಂದು ಚೂರು ಒಬ್ಬ ಪಕ್ಕಕ್ಕೆ ಬತ್ತಿದಂಗೆ ಅವನು ಎಣ್ಣೆ ಕುಡಿತಾನೆ, ಸಿಗರೇಟ್ ಸೇಯ್ತಾನೆ, ಈ ಸ್ಪೀಡ್ ಚಟ, ಆಮೇಲೆ ಆ ಚಟ ಈ ಚಟ ಹಂಗೆ ಅಂತ. ಊರುಗಳಲ್ಲಿ ಯಾವ ತರ ಇರ್ತಾರೆ ಅಂದ್ರೆ ಒಂದು ಏನಪ್ಪಾ ಅಂದ್ರೆ ಊರಲ್ಲಿ ಕೆಟ್ಟಬಾರ್ದು ನನ್ನ ಮಕ್ಳು ಇರ್ತಾರೆ ಅಂದ್ರೆ ಅತಿಯಾಗಿರ್ಬೇಡಿ. ನಿಮ್ಮ ಮನೆಯಲ್ಲೂ ಮಕ್ಳು ಮರಿಗಳು ಇರ್ತಾರೆ. ಒಂಚೂರು ಮದುವೆ ಮುಂಜೆ ಆಯ್ತದೆ ಅಂದ್ರೆ ಮುಚ್ಚಿಡೋದು. ಇದು ಚಾಡಿ ಯಾವಾಗ ಬಂದಿರೋದಂದ್ರೆ ಹುಡ್ಗನ್ ನೋಡಕ್ ಹುಡ್ಗಿ ಮನೆಯವ್ರು ಬರ್ತಾ ಇರ್ತಾರಲ್ಲ, ನಾಳೆ ಬರ್ಬೇಕಾಯ್ತಲ್ಲ ಇವ್ರ ಮನೆಗೆ. ನಮ್ಮ ಅಪ್ಪ ಅಮ್ಮ ಎಲ್ಲ ಒಪ್ಕೊಂಡು ನಾನು ಒಪ್ಕೊಂಡಾಗಿತ್ತು ಆಗ್ಲೇನೆ. ಇವ್ರ ಮನೆಗೆ ಬರ್ಬೇಕಾಯ್ತೆ ನೋಡಕ್, ಅವಾಗ ಇವೆಲ್ಲ ಸ್ಟೋರಿ ಬಂದಿದ್ದು. ಅದುವೇ ಗೈಸ್ ಈಗ ಹೇಳ್ತೀನಿ ಕೇಳಿ. ಮೊದಲ ಮಗ ನಾನಲ್ವಾ, ಎಲ್ಲರೂ ನನ್ ಮೇಲೆ ಆತರ ಅಪಾದ ಹೇಳಿರೋದು. ನಾವು ಊರಲ್ಲೇ ಹೇಳ್ಬೇಕಂದ್ರೆ ನಾವು ಬಿಸ್ನೆಸ್ ಮಾಡ್ಕೊಂಡು ಬೇರೆ ಬೇರೆ. ಫಸ್ಟ್ ಆಫ್ ಆಲ್ ನಾವು ಊರ್ ಬಿಟ್ಟಿದ್ದು 2015 14-15 ನಾವು ಊರ್ ಬಿಟ್ಟಿದ್ದು. ಆ ಊರಲ್ಲೇ ಇರಿಕಿಲ್ಲ ಆ ತರ ಊರಲ್ಲಿ ಹೇಳಿದ್ರು. ಆ ತರ ದುಶ್ಮನ್ ಕಹಾ ಹೇ ಅಂದ್ರೆ ಜಾಸ್ತಿ ಲವ್ ಸ್ಟೋರಿ ಏನ್ ಇರ್ಲಿಲ್ಲ. ಹಿಂಗೆಲ್ಲ ಮೋಹನ್ ಜಾಸ್ತಿ ಹೆಣ್ಣಿಂದ ಬಿದ್ದು 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 ಬಿಡಿಸ್ಕೊಬಿಟ್ಟ ಲಾಸ್ಟ್ಗೆ ಏನಿಂದ. ನಾನ್ ಫಸ್ಟ್ ಆಫ್ ಆಲ್ ಯಾವ ತರ ಗೊತ್ತಾ ಬೀಳ್ತಿದ್ದು, ಇವಾಗ ಒಂದ್ ಹುಡುಗಿ ನೋಡ್ದೆ, ಆ ಹುಡುಗಿ ಕ್ಯಾಚ್ ಹಾಕ್ಬೇಕು ಅಷ್ಟೇ ಇದ್ದಿದ್ದು. ಆಮೇಲೆ ಇವ್ರಿಗೆ ಬಿದ್ಮೇಲೆ ಸುಮ್ಮನಾಗೋದೆ. ಈಗ ಹುಡುಗಿ ನೋಡ್ಬೇಕಾ, ನಾವು ಕ್ರಶ್ ಆಯ್ತು, ಬಿಟ್ಟು ಹಾಕ್ಬೇಕು, ಮಾತಾಡ್ಸ್ಬೇಕು, ಬಂದ್ಬಿಡ್ಬೇಕು. ಒಂದಿನ 2 ದಿನ ನೋಡ್ಬೇಕು, ಬಿಟ್ಟು ಹಾಕ್ಬೇಕು, ಬಂದ್ಬಿಡ್ಬೇಕು. ಆಮೇಲೆ ನಂಬರ್ ಇಸ್ಕೋಬೇಕು, ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡ್ಬೇಕು. ಆ ತರ ಇತ್ತು. ಆಮೇಲೆ ಏನೋ ಈ ಹುಡುಗ್ ಬಿದ್ದೆ, ಏನು ಮಾಡಕ್ ಬಿಡ್ತಲ್ಲ ಅಷ್ಟೇ. ಈಗ ಲವ್ ಮದುವೆ ಫಿಕ್ಸ್ ಆದ್ಮೇಲೆ ಫಸ್ಟ್ ಎಲ್ಲಿ ಕರ್ಕೊಂಡು ಹೋಗಿದೆ? ದೇವಸ್ಥಾನವೋ ಇಲ್ಲ ಅಲ್ಲಿ ಇಲ್ಲಿ? ದೇವಸ್ಥಾನಕ್ಕೆ ಹೋಗಿದ್ದು. ದೇವಸ್ಥಾನ ಅದಾದ್ಮೇಲೆ ಹೊಸ್ಲ ಮರಮ್ ದೇವಸ್ಥಾನ ಹೋಗಿದ್ದು. ಆಮೇಲೆ ಗದಿಗೆ ದೇವಸ್ಥಾನಕ್ಕೆ ಹೋಗಿದ್ದು. ಲವ್ ಫಿಕ್ಸ್ ಆದ್ಮೇಲೆ, ಮದುವೆ ಫಿಕ್ಸ್ ಆದ್ಮೇಲೆ, ಲವ್ ಎಲ್ಲ ಸ್ಟಾರ್ಟ್ ಆದ್ಮೇಲೆ ಎಷ್ಟು ದಿನಕ್ಕೆ ನೀವು ಮದುವೆ ಮಾಡಿದ್ದು? ಎಷ್ಟು ತಿಂಗಳು? 2 ತಿಂಗಳು 3 ತಿಂಗಳು ಅಷ್ಟೇ ಲವ್ ನಿಮ್ದು ರಿಯಲ್ ಸ್ಟೋರಿ? 3 ತಿಂಗಳು? ಇಲ್ಲ ಅವಾಗ ನಡೀತಿತ್ತು ಅಂದ್ರೆ ಮದುವೆ ಡೈರೆಕ್ಟ್ ಫಿಕ್ಸ್ ಆದ್ಮೇಲೆ ಅಲ್ಲಿ ಇಲ್ಲಿ ಓಡಾಡ್ಕೊಂಡಿತ್ತು.
ಗೈಸ್ ಮದುವೆನ ಸಿಂಪಲ್ ಆಗಿ ದೇವಸ್ಥಾನದಲ್ಲಿ ಮಾಡಿದ್ದು ಮೋಹನಂದು ಮತ್ತೆ ಸಿಂಚುದನ. ಏನಕ್ಕಪ್ಪ ಅಂದರೆ ಕನ್ನಡ ಜೋರಾಗೆ ಮಾಡ್ದೋ. ಏನಕ್ಕಪ್ಪ ಅಂದರೆ ಅಣ್ಣಂದೇ ಮದುವೆ ಆಗಿಲ್ಲ, ತಮ್ಮನ ಮದುವೆ ಮಾಡ್ತಾರೆ ಇರ್ತಾರೆ ಅಂದ್ಕೊಂಡು ಚೌಟ್ರಿ ಪೌಟ್ರಿ ಏನು ಜೋರಾಗಿ ಮಾಡಲಿಲ್ಲ. ಸಿಂಪಲ್ ಆಗಿ ದೇವಸ್ಥಾನದಲ್ಲಿ ಜೈ ಮಕ್ಕಳಮ್ಮ ಅಂತ ಅನಿಸ್ತು. ಅದನ್ನೇ ದೊಡ್ಡದು ಇದಾಗೋಯ್ತು. ಆಮೇಲೆ ಇನ್ನೊಂದು ಕೊಡ್ಲೆ ಹೇಳ್ತೀನಿ ಕೇಳ್ಕೊ. ಮದುವೆ ಆಗಿ ಇವಳು ನನ್ನ ಕರ್ಕೊಂಬಂದ್ರು ಮನೆಗೆ ಕರ್ಕೊಂಬಂದಾದ್ಮೇಲೆ ಆಶಾ ಕಾರ್ಯಕರ್ತರು ಹುಡುಗಿಗೆ ಜಾಗಿಲ್ಲ ಅಂದ್ಬಿಟ್ಟು ಬಂದ್ರು. ಈ ಕಾಮಿಡಿ ಕೇಳಿದ್ರೆ ಎಲ್ಲರೂ ಸೈಕ್ ಆಗ್ಬಿಡ್ತೀರಿ. ಇವಳು ಡೇಟ್ ಆಫ್ ಬರ್ತ್ ಕೇಳಿದ್ಲು. ಇವಳು ಡೇಟ್ ಆಫ್ ಬರ್ತ್ 18 ವರ್ಷ ಆಗಿ 19 ವರ್ಷನೇ ಆಗಿತ್ತು. 18 ರನ್ನಿಂಗು 18 ರನ್ನಿಂಗ್ 18 ತುಂಬಿ 19 ರನ್ನಿಂಗು. ನನ್ನ ಡೇಟ್ ಆಫ್ ಬರ್ತ್ ಕೇಳಿದ್ರು ಎಷ್ಟು ವರ್ಷ ಅಪ್ಪ ಅಂತ. ಇವ್ರಿಗೆ ನಾನು ಮದ್ವೆ ಆಗಿ ಒಂದಿನ 2 ದಿನ ಏನೋ ಆಗಿಲ್ಲ, ಕರ್ನಾರೆ ಹಿಂದೊಂದು ದಿವಸ ಬಂದು ಕೇಳಿದ್ರು ಎಷ್ಟು ಏಜು ಹಂಗೆ ಹಿಂಗೆ ಅನ್ಕೊಂಡು. ನನ್ನ ಏಜ್ ಬರೀ 20 ವರ್ಷ. ಜಾಲಿ ಆಗ ಇನ್ನೇನು ಹೋದ್ರು. ಗೈಸ್ ಅಷ್ಟೇ ಅಲ್ಲ, ನಿಮ್ಗೆ ಗೊತ್ತಿರೋ ನೀವು ಮದುವೆದಲ್ಲಿ ಬ್ಯುಸಿ ಆಗಿದ್ರಿ. ನಿಮ್ರೋಡ್ ಇನ್ನೊಂದು ಇನ್ಸಿಡೆಂಟ್ ನಡೀತು. ಮಫ್ತಿಲಿ ಪೊಲೀಸ್ ತರ ಬಂದಿದ್ರು. ಅವ್ರು ಬಂದ್ಬಿಟ್ಟು ಚೆಕ್ ಮಾಡ್ತಾರ ಯಾರನ್ನ, ಸಿಂಚು ಚೆಕ್ ಮಾಡ್ತಾರೆ, ಮೋಹನ್ ಚೆಕ್ ಮಾಡ್ತಾರೆ. ನಮ್ಗೆಲ್ಲ ನಗ ಒಂದ್ ಕಡೆ ಭಯ. ಸಿಂಚಿಗೇನೆ ಏಜ್ ಆಗದೆ, ಮೋಹನಿಗೆ ಏಜ್ ಆಗಿಲ್ಲ. ಅವ್ರು ಬಂದ್ಬಿಟ್ಟದ್ ಎಲ್ಲಿ ಮೋಹನಿಗೆ ಹೇಳ್ಬಿಟ್ರ ಅಂತ. ನಿನ್ನ ತಲೆ ನನಗೆ ಎಷ್ಟೋ 21 ವರ್ಷಕ್ಕೆ ಒಂದು 2-3 ದಿನ ಅಷ್ಟೇ ಬೇಕಾಗಿದ್ದು ಅಷ್ಟೇ. ನಿನ್ ಕರ್ನಾಟಕ ಸರಿಯಾಗಿತ್ತು. ಈ ತರ ಇತ್ತು ಮುಂದಕ್ಕೆ. ನನಗೂ ಮದುವೆಗೂ 21 ವರ್ಷಕ್ಕೆ ಒಂದು 2-3 ದಿನ ಡಿಫ್ರೆಂಟ್. ಸ್ಟೋರಿ ಎಲ್ಲ ಇದು ಏನೇನು ಆಯ್ತದಕ್ಕಂತ ಹೇಳಿ ಮುಂದಕ್ಕೆ. ನಾನು ಏನೇನು ಹೇಳ್ದೆ ನೀವು ಎಲ್ಲೆಲ್ಲಿಗೂ ತಗೊಂಡೋದ್ರಲ್ಲ. ಈಗ ನೀನು ಹೇಳು, ಎಲ್ಲೆಲ್ಲಿ ಹೋಗಿಲ್ಲ ಹೇಳು. ಅದೇ ನಮ್ಮ ಅಪ್ಪ ಅಮ್ಮನ ಒಪ್ಸಿದ್ರು, ಅದೇ ನಮ್ಮ ಅಪ್ಪ ಅಮ್ಮ ಒಪ್ಕೊಂಡ್ರು. ಅಪ್ಪ ಅಮ್ಮನ ಒಪ್ಸಿದ್ರು ಅಷ್ಟೇ. ಅದೇ ಹೇಳಿದ್ನಲ್ಲ, ದೊಡ್ಡಪ್ಪ ಅವ್ರ ಮನೆಗೆ ಹೋಗಿ ನಮ್ ದೊಡ್ಡಪ್ಪನೆಲ್ಲ ಕೇಳಿದಾರೆ, ನಿಮ್ ಹುಡ್ಗಿ ಇಷ್ಟ ಹಿಂಗೆ ಅಂತ ಮಾಡ್ಕೊಡಿ ಅಂತ. ಒಪ್ಕೊಳ್ಳಿಲ್ವಾ? ನಮ್ಮ ಅಪ್ಪ ಅಮ್ಮ ಹಿಂಗ್ ಮೊದ್ಲೇ ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಂಡಾರೆ, ಹುಡ್ಗಂಗ್ ಮದುವೆ ಮಾಡೋಣ, ಓಕೆ ನೋಡೋಣ ಅಂತ. ಇದೆಲ್ಲ ನಡೀತಾ ಇದೆ ಅಂತ ನನ್ಗೆ ಗೊತ್ತೇ ಇಲ್ಲ. ನಂಗೆ ಒಂದ್ ಸ್ವಲ್ಪನೂ ಗೊತ್ತಿಲ್ಲ. ಮನೇಲಿ ಮನೇಲಿ ಮಾತಾಡ್ತಾವ್ರೆ ನಮ್ಮ ಅಪ್ಪ ಅಮ್ಮ, ನನ್ಗೆ ಗೊತ್ತಿಲ್ಲ. ಇದೆಲ್ಲ ಐಡಿಯಾನೇ ಇಲ್ಲ ನನ್ಗೆ. ಆಮೇಲೆ ಇವ್ರ ಮಾಮೂಲಿ ಕಾಮನ್ ಆಗಿ ಇವ್ರ ಮನೆಗೆ ಬಂದು ಹೋಯ್ತಿದ್ರಲ್ಲ ಮಾಮೂಲಿ, ಅದು ಬೇರೆ ಲೈನ್ ನಡೀತಿತ್ತಲ್ಲ, ಇವ್ರದ್ದು ಬೇರೆ. ನಾನು ಇವ್ರದ್ರಲ್ಲಿ ಸುಮ್ಮನೆ ತಲೆ ಕೆಡ್ಸ್ಕೊಂಡು ಇವ್ರದ್ರಲ್ಲಿ ಇದ್ದೆ. ಬತ್ತಿದ್ರಲ್ಲ ಮನೆಗೆ, ನೋಡೋಣ ಪರವಾಗಿಲ್ಲ ಹುಡುಗ ಸುಮಾರಾಗವನೆ ಅಂತ ಸುಮ್ಮನೆ ಇದ್ದೆ. ಒಪ್ಕೊಳ್ಳೋಣ ಅಂತ ಸುಮ್ಮನೆ ಆಟಾಡ್ಸೋಣ ಒಂದು ಸ್ವಲ್ಪ ದಿನ ಅಂತ ಸುಮ್ಮನೆ ಆಟಾಡ್ಸ್ತಿದ್ದೆ. ಮೆಸೇಜ್ ಮಾಡೋದ್ರಲ್ಲೆಲ್ಲ ಅಣ್ಣ ಅಂತ ಮೆಸೇಜ್ ಮಾಡ್ತಿದ್ದೆ, ಹುರ್ಕೊಳ್ಳಿ ಅಂತಾನೆ. ಮಜಾ ಆಯ. ರಿಯಲ್ ಆಗಿ ಮಾತ್ರ ಒಂದಿನ ಮಾತಾಡ್ಸೇ ಇಲ್ಲ. ಮನೆಗೆ ಬಂದ್ರೆ ಒಂಥರ ಭಯನೆಲ್ಲ, ಅವ್ರಿಗೂ ಭಯ. ಅವರು ನನ್ನ ಮಾತಾಡ್ಸಿಲ್ಲ, ನಾನು ಡಿಪ್ರೆಷನ್ में रहता हूँ हमेशा. ಬರೀ ಟೀ ಕೊಡೋದು ಅದೇ ಟೀ ಕೊಡೋಗ ಒಂಚೂರು ಕೈ ಟಚ್ ಮಾಡೋದು, ಅದನ್ನೇ ದೊಡ್ಡ ಸ್ಟೋರಿ. ಪ್ರೇಮಿ ಆಗೋಗ್ರಿ ಅದ್ರಲ್ಲೇ ಮುಳ್ಕೋಗಾರೆ ಫಿದಾ ಅದ್ರಲ್ಲೇ ಅವರು. ಇಲ್ಲ ಅವ್ರು ನಂಗೆ ಗೊತ್ತಿಲ್ಲ, ಟಚ್ ಮಾಡಿರೋದೇ ಗೊತ್ತಿಲ್ಲ. ಮದುವೆ ಮೇಲೆ ಹೇಳೋದ್ಮೇಲೆ ಗೊತ್ತಾಗಿದ್ದು ನನಗೆ. ಒಂದಿನ ಹೋಗಿ ಕೈಯೇ ತೊಳ್ಕೊಬಿಟ್ಟಿದ್ದೀನಿ, ನನ್ಗೆ ಗೊತ್ತಿಲ್ಲ. ನಾನು ಈ ಬೆಟ್ಟೆತ್ತದ್ದು ಕೈ ಮುಡ್ತೈಟ್ಲ ಕೈ ತೊಳ್ಕೊಬಿಡ್ತಲ್ಲ ಇದು ಓಹೋ ಅನ್ಕೊಂಡು ಬೈಕ ಬಂದಿದೆ. ಆಮೇಲೆ ಹೇಳೋದು ಇಲ್ಲ, ನಾನು ಪಡಂಗೆ ನಂಗೆ ಕೈ ತೊಳೆಯಕ್ಕೆ ಹೋಗಿದ್ದು ಅಂತ ಅಷ್ಟೇ. ನಂಬರ್ ಸಿಕ್ತು ಒಂದಿನ, ಅವಾಗ ನಂಬರ್ ಅಲೋ ಅಂದ್ಬಿಟ್ಟು ಅಣ್ಣ ಏನಂತ ಸೇವ್ ಮಾಡಿದೆ ಹೇಳು. ಯಾರ್ದ? ನಾನು. ನಿಮ್ದ? ನಂದ? ನಿಂದ. ನಾನೇನಂತ ಸೇವ್ ಮಾಡಿದೆ? ನಿಮ್ ಫೋನಲ್ಲಿ ಏನ್ ಸೇವ್ ಮಾಡ್ಕೊಂಡು ನಂಗೆ ಗೊತ್ತಾ? ವೇಟಿಂಗ್ ಅಂತ ಏನೋ ಸೇವ್ ಮಾಡ್ಕೊಂಡಿದ್ವಿ. ವೇಟಿಂಗ್ ಹಂಗಾರೆ ಇನ್ನೂ ಸುಮಾರು ಜನ ಆಪ್ಷನ್ ಇತ್ತು ನಿಮ್ಗೆ. ಆಪ್ಷನ್ ಈ ಗಂಡ್ ಮಕ್ಳು ಅಂದ್ರೆ ಬೇಕಾದಷ್ಟು ಆಪ್ಷನ್ ಇರ್ತದೆ. ಅಂದ್ರೆ ನಿಮ್ದು ಏನಪ್ಪಾ ಅಂದ್ರೆ ಇಲ್ಲ. ಇನ್ನೊಂದ್ ಕೇಳು, ಇವಳ ಐಸ್ ಮ್ಯಾಜಿಕ್ ಕರ್ಕೊಂಡು ಹೋದೆ ಮದುವೆಗೆ ಮುಂಚೆ. ಅದೇ ಹೇಳಿದ್ನಲ್ಲ, ಮೂಗ್ಬಟ್ ಚುಚ್ಚಿಸಿದಾಗ ಫಸ್ಟ್ ಟೈಮ್ ಮುಖ ಅಂತ ನೋಡಿದ ಅಂತೀನಿ. ಚೇತೋಣ ಪೂರ್ಣಿಮಕ್ಕ ನಾನು ಇವಳು ಎಲ್ಲ ಹೋಗಿದ್ದು. ಫೋನಲ್ಲಿ ಚೇತೋಣನು ಪೂರ್ಣಿಮಕ್ಕನ್ ಬಿಟ್ಬಿಟ್ಟು
ನಾನು ಇವಳನ್ನ ಕರ್ಕೊಂಡು ಐಸ್ ಮ್ಯಾಜಿಕ್ ಹೋದೆ. ಐಸ್ ಮ್ಯಾಜಿಕಲ್ಲಿ ಅದು ಇದು ತಿನ್ಕೊಂಡು ಕೂತಿದ್ದೆ. ಇವಳು ನನ್ನ ಫೋನ್ ಇಸ್ಕೊಬಿಟ್ಲು. ಡವ 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 ಸ್ಟಾರ್ಟ್ ಆಗೋಯ್ತು. ನನಗೆ ಏನಾಯ್ತಂದ್ರೆ ಹೋದ್ವಾ, ಇವರೇ ಕರೆದಿದ್ರು ಹುಣ್ಸರ್ಗೆ ಬಾ ಅಂತ. ಹೋದೆ ಹುಣ್ಸರ್ಗೆ. ಫಸ್ಟ್ ಟೈಮು ಸಿಕ್ಕಿದ್ದು. ನಂಗೂ ಭಯ ಆಯ್ತದೆ ಮಾತಾಡೋಕೆ ಅವ್ರ ಜೊತೆ, ಅವ್ರಿಗೂ ನನ್ನ ಜೊತೆ ಮಾತಾಡೋಕೆ ಭಯ ಆಯ್ತದೆ. ಬೈಕಲ್ಲಿ ಹತ್ ಬಾ ಅಂತಾರೆ. ನಂಗೆ ಬೈಕ್ ಹತ್ತಕ್ಕೂ ಭಯ. ಬುಲೆಟ್ ಗಾಡಿ ಹತ್ಕೊಂಡು ಕುತ್ಕೊಂಡೆ. ಐಸ್ ಮ್ಯಾಜಿಕ್ ಹೋಗಿ ಕುಣ್ಸಿದ್ರು. ಜ್ಯೂಸ್ ಕೊಟ್ಟರು. ಜ್ಯೂಸ್ ಅವ್ರು ಕುಡಿತಾರೆ, ನಂದೇ ನಾನು ಕುಡಿತೀನಿ. ಏನು ಮಾತಾಡೋಕ್ಕೆ ಮಾತುಗಳೇ ಬತ್ತಲ್ಲ. ಫಸ್ಟ್ ಟೈಮ್ ಅಲ್ವಾಗ ಫೋನ್ ಕೊಡಿ ನಿಮ್ದಂತ ಫೋನ್ ಇಸ್ಕೊಂಡೆ. ಫೋನ್ ಆಮೇಲೆ ಇಸ್ಕೊಂಡಿದ್ದು ನೀನು. ಫೋನ್ ಇಸ್ಕೊಂಡೆ. ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ತೆಗಿತಾ ಇದೀನಿ. ಪಟ್ ಅಂತ ಫೋನ್ ಮಾಡ್ತು. ಪಟ್ ಅಂತ ಫೋನ್ ಮಾಡಿಲ್ಲ. ಒಂದೇ ಸಲ ಜ್ಯೂಸ್ ಚೆಲ್ಕೊಂಬಿಟ್ರು. ಇವರೇ ಚೆಲ್ಕೊಂಡ್ರು. ಈ ಗಾಬ್ರಿಲ್ ಚೆಲ್ಲೈತಾ ಅದ ಒಂದು ಗೊತ್ತಿಲ್ಲ ಮಾತ್ರ. ಜ್ಯೂಸ್ ಚೆಲ್ಲೋಯ್ತು. ಚೆಲ್ಲೋದಷ್ಟೇ ನಾನು ಗಾಬ್ರಿಲ್ ನಾನು ಕುಡಿನಿಲ್ಲ. ಅವರು ಒಂದೇ ಸಲ ಪಟ್ಬಿಡ ಅಂತ ಎದ್ಬಿಟ್ಟು ಟಿಶ್ಯೂ ಇಸ್ಕೊಂಡು ಸೀಟದೇ ಇತ್ತು. ನಾನು ಟಿಶ್ಯೂ ಇಸ್ಕೊಂಡು ನಾನು ಸೀಟದೇ ಇತ್ತು. ಅವ್ರನ್ನ ಕರ್ಕೊಂಡ್ಬಂದು ಚೇತನ ಫೋನ್ ಮಾಡ್ತಾರೆ. ಈ ಬಟ್ಟೆ ಚೆಲ್ಕೊಂಡಿತ್ತಲ್ಲ ಸೀರ್ತಿದ್ದೆ. ಮದುವೆನೂ ಫಿಕ್ಸ್ ಆಗಿತ್ತಲ್ಲ. ಆಲೆ ಮಾತುಕತೆ ಎಲ್ಲ ನಡೀತಿತ್ತು ಫೋನಲ್ಲಿ. ರಿಯಲ್ ಆಗಿ ಮಾತಾಡಿರ್ಲಿಲ್ಲ ಅಂತ ಅಷ್ಟೇ. ಭಯ ಅಲ್ವಾ ಅವತ್ತು ಫಸ್ಟ್ ಟೈಮ್. ಇವ್ರಿಗಿದ್ ಏನೋ ಗೊತ್ತಿಲ್ಲ. ಜ್ಯೂಸ್ ಎಲ್ಲ ಚೆಲ್ಕೊಂಡ್ರು. ಆಗ ಜ್ಯೂಸ್ ಚೆಲ್ಕೊಂಡ. ನಾವು ಗೋಕಾಕ್ ಹೋಗಿದ್ದಪ್ಪ. ಗೋಕಾಕ್ ಗೋಕರ್ಣ ಅಲ್ಲ, ಗೋಕರ್ಣ ಅಂದ್ರೆ ಪರವಾಗಿದ್ದಿಲ್ಲ. ಇದು ಗೋಕಾಕ್ ಕೇಳಿಲ್ಲ. ಬ್ಯಾಂಕಾಕ್ ಹೋಗಕ್ಕೆ ಫ್ಲೈಟ್ ಬುಕ್ ಮಾಡ್ಕೊಂಡು ಹೋಗಿದ್ದ ನಾವು. ಆಮೇಲೆ ಏನಾಯ್ತು, ಥೈಲ್ಯಾಂಡ್ ನಾವು ಆಗ್ಲೇ ಮುಗಿಸ್ಬಿಟ್ಟಿದ್ವು. ಥೈಲ್ಯಾಂಡ್ ಮುಂಚೆ ಎಲ್ಲೂ ಹೋಗ್ಲಿಲ್ಲ, ಎಲ್ಲೂ ಕರ್ಕೊಂಡು ಹೋಗಿಲ್ಲ. ನಾನು ಕರ್ಕೊಂಡು ಹೋಗಿಲ್ಲ. ನಮ್ ಮಳೆ ಹಿಡ್ಕತ್ತು. ಯಾವ ಮಳೆ ಹಿಡ್ಕೊತು? ನಮ್ಮ ಮದ್ವೆಲಿ. ನಿಮ್ಮ ಮದ್ವೆ ನೀವು ಹೋಗೋದಿತ್ತು. ಹಾಗೆ ಇವನು ಇವು ಅಂಗಡಿ 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 ಸರಿ ಮಗ ಬಾಲ ಮಗ ನಿಲ್ಲಿಲ್ಲ. ಅಪ್ಪಂದು ಲವ್ ಸ್ಟೋರಿ ಹೋದ. ಹೇಳು. ಆಗ ಅಲ್ಲಿಂದ ಕರ್ಕೊಂಡೋಗಿ ಫಸ್ಟ್ ಗಿಫ್ಟ್ ಅನ್ನು ಕೊಡ್ಸಿದ್ದೆ. ಮೂಗ್ಬಟ್ಟು ಮೂಗೆ ನಾನು ಚುಚ್ಚಿಸಿ ಅವರೇನೆ ಮೂಗ್ಬಟ್ಟು ತಗೊಟ್ಟಿ ಮೂಗ್ಬಟ್ಟು ಚುಚ್ಚಿಸಿದ್ರು. ಫಸ್ಟ್ ಗಿಫ್ಟ್ ಅದೆಲ್ಲ ಹೇಳ್ಬೇಡ ನೀನು. ಅದು ಫಸ್ಟ್ ಗಿಫ್ಟ್ ಅಲ್ಲ. ಫಸ್ಟ್ ಗಿಫ್ಟ್ ಏನೇನೋ ಕೊಟ್ಟವನು. ಅದೇ ಗೊಂಬೆ ಅವೆಲ್ಲ ಕೊಟ್ಟಾನೆ. ಅಂದ್ರೆ ಆಗ ಲವ್ ಏನು ಇರ್ಲಿಲ್ವಲ್ಲ ಅಂತ. ಹಂಗೆ ಟೂ ಸೈಡ್ ಆದ್ಮೇಲೆ ಫಸ್ಟ್ ಗಿಫ್ಟ್ ಮೂಗ್ಬಟ್ಟು. ಮೂಗ್ಬಟ್ಟೆ ಗೈಸ್, ನೆನ್ನೆ ವಿಡಿಯೋ ನೋಡಿರೋರಿಗೆ ಗೊತ್ತಾಗಿರುತ್ತೆ ಏನಪ್ಪಾ ಅಂದ್ರೆ ಇವ್ರದ್ದು ಲವ್ ಸ್ಟೋರಿ ಲಾಗ್ ಮುಂಚೆ ಇವರ ಸಿಂಚು ಅವರ ಅಭಿಮಾನಿಯೊಬ್ರು ಮೂಗ್ಬಟ್ನ ಇವರು ಪುಲ್ಪುತ್ರ ಅವರು ಆಗ್ಲೇ ಪರಿಚಯ ಆಗಿದ್ರು. ಇವರು ಪುಲ್ಪುತ್ರ ಅವರು ಬಿಳಿ ಪಾರಿವಾಳನೋ ಕರಿ ಪಾರಿವಾಳನೋ ಇವನೋದ್ರ ಬಿಳಿ ಪಾರಿವಾಳನೇ. ಅಂದ್ರೆ ತುಂಬಾ ಸಪೋರ್ಟ್ ಮಾಡೋನೆ. ಮಾತಾಡ್ತಿದ್ದ ಅಂದ್ರೆ ಅಷ್ಟೊಂದು ಮಾತಾಡ್ತಿರಲಿಲ್ಲ ನಾನು. ಬರೋನು ಮಾತಾಡೋಣ. ಆದ್ರೂ ಒಪ್ಕೊಂಡಿದ್ದವ ನಾಳೆ ಫಿಕ್ಸ್ ಆಗಿದ್ದ ಒಳ್ಳೆಯವರು ಅಂತ. ಅದೇನೇನ್ ಹಾಕಿ ಎಲ್ಲಾನು ಬೀಳ್ಸ್ಕೊಂಡಿದ್ರೆ ಕಣೆ ಗೊತ್ತಿಲ್ಲ. ಅಣ್ಣಪ್ಪ ನೀವೇನ್ ಇಷ್ಟ ಆಗಿ ಬಂದ್ರಿ ಹೇಳಣ್ಣ. ಏನಣ್ಣ ಈಗ ಕೇಳಿಲಿ. ಮದ್ವೆಗೆ ಎಷ್ಟು ವರ್ಷ ಕೊಟ್ಟಿದ್ದು? ಏನ್ ಮದ್ವೆಗೆ 2 ತಿಂಗಳಿಗೆ 1 ವರ್ಷ ಆದ್ಮೇಲೆ ಹುಟ್ಟಿದ್ದು. ಆನಿವರ್ಸರಿ ಎಲ್ಲ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿ ಎಷ್ಟು ತಿಂಗಳು? 2 ತಿಂಗಳಾದ್ಮೇಲೆ. 6 ತಿಂಗಳಾದ್ಮೇಲೆ. 2 ತಿಂಗಳಾದ್ಮೇಲೆ ಗುರು. ಅವ್ರು ಎಷ್ಟು ತಿಂಗಳು ಕೊಡ್ತಾ ನಿಮ್ಮ ಮದ್ವೆಗೆ? ಎಷ್ಟು ಆನಿವರ್ಸರಿ ಎಲ್ಲ ಆಗಿ 5ನೇ ತಿಂಗಳಿಗೆ ಮೇ 9 ಕೊಟ್ಟಿರೋದು. 1 ವರ್ಷ ಊಟತಾನೆ ಕಟ್ಟಾಗಿ. ಹಂಗಾರೆ ಹೆಂಗೆ 6 ತಿಂಗಳು ಉಟ್ಕೋತೆ ಬಿಟ್ಟನು? 9 ತಿಂಗಳಿಗೆ ತಾನೇ ಉಡೋದು. 1 ವರ್ಷ ಕೊಡ್ತಾರ ಮಕ್ಳು. 9 ತಿಂಗಳು ಉಡೋದು. 3 ತಿಂಗಳು ಗ್ಯಾಪ್. ಮದ್ವೆ ಆಗಿ 2 ತಿಂಗಳು. ನಾನೇ 2 ತಿಂಗಳು ಹೇಳ್ದೆ ನೀನು. ಅಣ್ಣ 3 ತಿಂಗಳು 4 ತಿಂಗಳೇ ಅನ್ಕೊಂಡೆ. ಅಣ್ಣ ಇಷ್ಟೊತ್ತು ಗಂಟೆ ಎಲ್ಲೋಗಿದ್ರಣ್ಣ? ಸ್ಪೀಡ್ ಇಲ್ಲಕಂತ. ಆಯ್ತು ಇಲ್ಲಿ ಸ್ಪೀಡ್ ಬ್ರೇಕರ್ ಎಂಟ್ರಿ. ಅಣ್ಣ ಈಗ ನಿಂಗೆ ತಮ್ಮ ಬೇಕೋ ತಂಗಿ ಬೇಕೋ? ಇಲ್ಲ ತಮ್ಮ ಬೇಕೋ ತಂಗಿ ಬೇಕೋ? ಓಕೆ ಗೈಸ್, ಈ ತರ ಇವ್ರದ್ದು ಲವ್ ಸ್ಟೋರಿಗಳು ಈ ತರ ಆಗಿತ್ತು. ಲವ್ ಸ್ಟೋರಿ ಏನಿಲ್ಲ, 2 ತಿಂಗಳು 3 ತಿಂಗಳು ಲವ್ ಸ್ಟೋರಿ ಅಷ್ಟೇನೆ. ಅರೇಂಜ್ ಮ್ಯಾರೇಜ್ ತರ ಇವ್ರದ್ದು, ವಿತ್ ಲವ್ ವಿತ್ ಅರೇಂಜ್ ಮ್ಯಾರೇಜ್. ಬಟ್ ಅವ್ರ ಮದ್ವೆ ಆಗಿ ಟೈಪ್ ಮಾತ್ರ ದೊಡ್ಡ ಲವ್ ಸ್ಟೋರಿ. ದೇವಸ್ಥಾನದಲ್ಲಿ ಆಗಿದ್ಕುವೆ ಅವನು ಮೋಹನ ಇಷ್ಟಪ್ಪ ಹಾರ ಹಾಕೊಂಡು
ಕಾಲ್ ಗಂಟೆ ಇದ್ದವ್ರು ಕಾಲ್ ಗಂಟೆ ಹಾರಗಳು. ಇದ್ದು ಕಾಲ್ ಗಂಟೆ ಇರೋ ಹಾರನ ಹಾಕೊಂಡು ನೀವು ಹಳೆ ವಿಡಿಯೋ ನೋಡ್ರೆ ಗೊತ್ತಾಗಿರುತ್ತೆ. ಎವಿ ಆ ಟೈಮಲ್ಲಿ ಎವಿ ಟ್ರೆಂಡ್ ಆಗಿತ್ತು ಟ್ರೆಂಡ್ ಗೈಸ್ ಇವರು ಆ ಟೈಮ್ ಮಿಲಿಯನ್ ನಮ್ಮ ಮದ್ವೆ ವಿಡಿಯೋಗಳು ಎಲ್ಲ ಎಲ್ಲ ಮೀರಿ ಎಲ್ಲ ಮಿಲಿಯನ್ ಹೋಗಿರೋದು. ಅದ್ರಲ್ಲೂ ಆ ಬುಲೆಟ್ ಗಾಡಿಲಿ ಓಡಿಸ್ಕೊ ಬುಲೆಟ್ ಗಾಡಿಲಿ ಬಂದಿರೋದು ಮಿಂಚಿ ಸಾಕ್ಬಿಟ್ಟ ಅದಕ್ಕೆ ಸಿಂಚಿನ ಮಿಂಚಿ ಸೇತೆಗೆ ಫೇಮಸ್ 1 ವರ್ಷಗಳ ಗಂಟ ಟ್ರೆಂಡಿಂಗ್ ಅಲ್ಲಿ ಇದ್ರು. ಟ್ರೆಂಡಿಂಗ್ ಅಲ್ಲಿ ಕಪಲ್ಸ್ ಇನ್ಸ್ಟಾಗ್ರಾಮ್ ಅಲ್ಲಿ ಟ್ರೆಂಡಿಂಗ್ ಈಗಲೂ ಟ್ರೆಂಡಿಂಗ್ ಅಂದ್ರೆ ಒಂದ್ ಸ್ವಲ್ಪ ಕೆಲ್ಸದ ಬಿಸಿಲಿ ಈಗ ಇವರು ಸೋಷಿಯಲ್ ಮೀಡಿಯಾ ಒಂದ್ ಸ್ವಲ್ಪ ಕಮ್ಮಿ ಆಗಿದೆ. ಇವರಿಬ್ಬರನ್ನ ಕೆಲಸವ ನಾನ್ ತಗೊಂಡಿದ್ದೀನಿ, ನಾನ್ ಆಕ್ಟಿವ್ ಆಗಿದ್ದೀನಿ. ಇವರೊಂದಿಗೆ ಸದಾ ವಿಡಿಯೋ ಜೊತೆಲಿ ಮಾಡ್ತಾ ಇರ್ತೀನಿ. ನಾನು ಇವರೊಂದಿಗೆ ಇರುತ್ತೇನೆ. ನಿಮಗೆ ಸದಾ ವಿಡಿಯೋ ಎಂಟರ್ಟೈನ್ಮೆಂಟ್ ಫ್ಯಾಮಿಲಿ ವ್ಲಾಗ್ಸ್ ಬರ್ತಾ ಇರುತ್ತೆ. ಇನ್ನು ಮುಂದಕ್ಕೆ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಸುಮಾರು ದಿವಸದಿಂದ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳೋದ ಬಿಟ್ಬಿಟ್ಟಿದ್ದೀನಿ. ಚೆನ್ನಾಗಿದ್ರೆ ನೀವೇ ಮಾಡ್ತೀರಿ ಅಂತ ಗೊತ್ತು. ಅದಕ್ಕೋಸ್ಕರ ಇನ್ನು ಮುಂದೆ ಬರೀ ಇಷ್ಟೇ ಅಲ್ಲ, ಚಾಲೆಂಜ್ ವಿಡಿಯೋಗಳು, ಪ್ರ್ಯಾಂಕ್ ವಿಡಿಯೋಗಳು ಎಲ್ಲ ಬರ್ತಾ ಇರುತ್ತೆ. ಅದು ಪ್ರಯತ್ನ ಪಡ್ತೀವಿ. ಇನ್ನೂ ಒಂದು ಪ್ರ್ಯಾಂಕ್ ಮಾಡಿಲ್ಲ. ಪ್ರ್ಯಾಂಕ್ ನಾನು ಹೆಂಡತಿಗೆ ಫಸ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ನಾವು ಟೈಮಿಂಗ್ಸ್ ಅಲ್ಲಿ ಕಷ್ಟಪಟ್ಟು ವಿಡಿಯೋಗಳು ಮಾಡ್ತಾ ಇದೀವಿ. ಎಲ್ಲರೂ ದಯವಿಟ್ಟು ನಮ್ಮನ್ನು ಸ್ವೀಕರಿಸಿ, ಓಕೆನಾ? ಟೈಮ್ ಎಷ್ಟು ತೋರಿಸಿ? ಟೈಮು 11 ಗಂಟೆ 3 ನಿಮಿಷ. ನೋಡಿ ಈ ಟೈಮ್ ನಾವು ಟೈಮು ಒತ್ತು ಏನು ಗೊತ್ತಿಲ್ಲ. ನಿಮ್ಮ ಖುಷಿಗಾಗಿ ನಾವು ಟೈಮ್ ಕೊಡ್ತಾ ಇದೀವಿ. ನೀವು ನಮಗೋಸ್ಕರ ಟೈಮ್ ಕೊಟ್ಟು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆದಷ್ಟು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ತರ ಆಗಿತ್ತು ಇವ್ರದ್ದು ಲವ್ ಸ್ಟೋರಿ ಲಾಗು. ಥ್ಯಾಂಕ್ ಯು. ಈ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇದು ಲವ್ ಸ್ಟೋರಿ ಅಂದ್ರೆ ಅನ್ನೋದಕ್ಕಿಂತ ಅದು ಇದು ಕಾಂಟ್ರವರ್ಸಿ ಹಂಗೆ ಹಿಂಗೆ ಕ್ವಾಟ್ಲೆ ಅದೇ ಆಯ್ತು. ಟೋಟಲಿ ಇದು ಲವ್ ಸ್ಟೋರಿ ಇಷ್ಟೇನೆ, ಜಾಸ್ತಿ ಏನಿಲ್ಲ. ಹೇಳ್ಬೇಕಾದ್ರೆ ಲವ್ ಸ್ಟೋರಿ ನಮ್ದು ನಾನು ಇಂಚುದೇ ಇರೋದು ಜಾಸ್ತಿ. 7 ವರ್ಷದ ಲವ್ ಇವ್ರದೈತೆ ಬರೀ 3 ತಿಂಗಳು 4 ತಿಂಗಳು. ಅವ್ನು ಮೋಹನ್ನೊಂದು ಲೆಕ್ಕ ಹಾಕೊಂಡ್ರೆ ಮೋಹನ ಕ್ಯಾಚ್ ಹಾಕಕ್ಕೆಲ್ಲ ಟ್ರೈ ಮಾಡಿದ್ರೆ ಬೇಕಾದ್ರೆ 1-2 ವರ್ಷ ಲವ್ ಆಯ್ತದೆ. ಆದ್ಮೇಲೆ ಕ್ಯಾಚ್ ಹಾಕಿರೋದು ಮದುವೆ ಫಿಕ್ಸ್. ಅಯ್ಯೋ ಗುರು ಚೇತೋಣನ್ ಮದ್ವೆ ಸುಂದ್ರವರಣ್ಣ ಅವಾಗೆಲ್ಲ ನೋಡಿದೋ. ಅಯ್ಯೋ ಈವೇನೊಳ್ಳೆ ಚೈಲ್ಡ್ ಇದ್ದಂಗೆ ಬಂದಿಟ್ಟೆ ಇಟ್ಟುದಾಯ್ತು 3 ಅಡಿ, ಉದ್ದನೂ ಇಲ್ಲ ಏನೂ ಇಲ್ಲ. ಅದ್ ಯಾವ್ದೋ ಒಂದ್ ಪ್ರಾಕ್ ಹಾಕೊಂಡು ಓಡಾಡಳು ಅತ್ತಾಗಿತ್ತಾಗ ಗಸಗಸ್ನೆ ಗಸಗಸ್ನೆ ಆ ಕಡಿಗೆ ಈ ಕಡಿಗೆ ಓಡಾಡಳು. ಯಾಕಪ್ಪ ಮದ್ವೆ ಇದ್ರಿ ಮತ್ತೆ ಇವಾಗ್ಲೂ ಅದೇ ಐತಿರೋದು. ಚೇಂಜ್ ಆಗಿದೆ ಈಗ ಒಂಚೂರು ಚೇಂಜ್ ಆಗ್ಬಿಟ್ಟಿದೆ, ಕ್ಯೂಟ್ ಆಗ್ಬಿಟ್ಟಿದೆ. ಕ್ಯೂಟ್ ನಿಜ ಮದ್ವೆ ಆದ್ಮೇಲೆ ಜಾಸ್ತಿ ಕ್ಯೂಟ್ ಆಗಿರೋದು ಗೊತ್ತಾ? ಇವರು ಅಷ್ಟೇನೆ. ಹೌದಾ? ಅವ್ನು ಕ್ರಾಕ್ ಮೋನ ಅದ ಇಲ್ಲ ಅಂತಾನೆ. ಈ ತರ ಒಂದು ಗುಟ್ಟು ಇದೆ. ಈ ವಿಡಿಯೋನ ಮಾಡ್ತೀನಿ. ಸುಮಾರು ವಿಡಿಯೋ ಐತೆ ಗೈಸ್ ನಮ್ದೇ. ಮಾಡ್ತೀನಿ ಅಂದ್ರೆ ವಸೀಲವು ಮೋಹನ ಸತ್ತು ಬದುಕ್ತಂಗೆ ಅವನಿಗೆ ಪುನರ್ಜನ್ಮ ಫೋಟೋಗಳೈತೆ, ವಿಡಿಯೋಗಳ ಫೋಟೋಗಳು ಸಮೇತ ನಿಮ್ಗೆ ವಿವರಣೆ ಕೊಡ್ತೀನಿ. ಹೆಂಗಾಯ್ತು, ಯಾವ ತರ ಸ್ಕ್ರಾಚ್ ಆಯ್ತು, ಏನಕ್ಕೆ ಆಯ್ತು ಆಕ್ಸಿಡೆಂಟ್, ಯಾರು ತಪ್ಪು ಏನು ಎಲ್ಲ ಹೇಳ್ತೀನಿ. ಓಕೆ, ಈ ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟೇ ಲವ್ ಸ್ಟೋರಿ ಲಾಗು. ಎಲ್ಲ ಕೇಳ್ತಿದ್ರು ಲವ್ ಸ್ಟೋರಿ ಮಾಡಿ, ಲವ್ ಸ್ಟೋರಿ ಲಾಗ್ ಮಾಡಿ, ಪಾರ್ಟ್ 2 ಹಾಕಿ ಅಣ್ಣ 2 ಸೈಡ್ ಲವ್ ಸ್ಟೋರಿ ಅಂತ. ಜಾಸ್ತಿ ಏನಿಲ್ಲ, ಸಿಂಪಲ್ ಲವ್ ಸ್ಟೋರಿನೇ ಅದು. ಆ ಟೈಮಲ್ಲಿ ಮಾತ್ರ ದೊಡ್ಡ ಲವ್ ಸ್ಟೋರಿ, ಲವ್ ಮಾಡಿ ಮದುವೆ ಆಗೋರು ಅನ್ನೋ ತರ ಇತ್ತು ಅಷ್ಟೇನೆ. ಓಕೆ ಗೈಸ್, ಥ್ಯಾಂಕ್ ಯು. ಇಲ್ಲಿ ತನಕ ನೋಡಿದಕ್ಕಾಗಿ ಧನ್ಯವಾದಗಳು. ಲವ್ ಯು ಆಲ್. ಇನ್ ಮುಂದೆ ಹೊಸ ವಿಡಿಯೋಗಳು ಬರ್ತಾ ಇರುತ್ತೆ. ನಾನು ನಿಮಗೋಸ್ಕರ ಟೈಮ್ ಕೊಟ್ಟು ಡೈಲಿ ಲಾಗ್ಸ್ ನ ಮಿಸ್ ಮಾಡ್ದಂಗೆ ಆಗ್ತಾ ಇರ್ತೀನಿ. ಹೀಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ. ಬಾಯ್.